ನಿತ್ಯಾನಂದಂ. ಇವತ್ತು ತುಂಬ ಮುಖ್ಯವಾದ ಒಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೋತೀನಿ. ನಿತ್ಯ ಪೂಜಾ. ನಿತ್ಯ ಪೂಜಾ ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಗುರುಪೂಜಾ ಮತ್ತು ಶಿವಪೂಜಾ. ನಂಗೆ ಚಿಕ್ಕಂದಿಂದಲೂ ಜೀವನದಲ್ಲಿ ಏನಾದರೂ ಒಂದು ರೀತಿಯಾದ ಪೂಜೆಯನ್ನು ಕಲಿಬೇಕು ಅಂತ ತುಂಬ ಆಸೆ ಇತ್ತು. ದೇವರ ಮನೆಯಲ್ಲಿ ನಾವು ಎಲ್ಲ ದೇವಿ ದೇವತೆಗಳಿಗೆ ಇಡುವಂಥ ಹೂವು ಮತ್ತು ಮಾಡುವಂಥ ಅಲಂಕಾರ ಮಾತ್ರ ಸಾಲದು, ಏನಾದ್ರು ಕಲಿಬೇಕು ಅಂತಿತ್ತು. ನಾನು ನಮಗೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ತುಂಬ ಜನ ಮಾಡ್ತಾ ಇದ್ದಿದ್ದು ಗುರುಪೂಜಾನ ನೋಡಿ ನನಗೆ ತುಂಬ ಆಸೆ ಆಗ್ತಿತ್ತು, ನಾನು ಕಲ್ತ್ಕೋಬೇಕು ಅಂತ ಹೇಳಿ. ಆವಾಗ ನಾನು ಕಲ್ತ್ಕೊಂಡು ಗುರುಪೂಜಾನ ಮಾಡೋದಕ್ಕೆ ಶುರು ಮಾಡಿದೆ. 2015ನೇ ಇಸ್ವಿಯಲ್ಲಿ ಭಗವಾನರು ನನಗೆ ಶಿವಪೂಜಾನು ಮಾಡೋದಕ್ಕೆ ದೀಕ್ಷೆಯನ್ನು ಕೊಟ್ಟರು. ಆಗಿಂದ ನಾನು ಗುರುಪೂಜಾ ಮತ್ತು ಶಿವಪೂಜಾನ ಪ್ರತಿನಿತ್ಯ ಮಾಡ್ತೀನಿ. ಗುರುಪೂಜಾ ಶಿವಪೂಜಾ ಮಾಡೋದ್ರಿಂದ ಎಷ್ಟು ಆನಂದವನ್ನು ಒಳಗಡೆ ನೀವು ಅನುಭವಿಸುವುದು ಮತ್ತು ವಿಶ್ವಶಕ್ತಿ ಜೊತೆ ನೇರವಾದ ಒಂದು ಸಂಪರ್ಕನ ಬೆಳೆಸ್ಕೋಬಹುದು. ಒಂದು ಸತ್ಸಂಗದಲ್ಲಿ ಭಗವಾನರು ಹೇಳ್ತಾರೆ, ಅವ್ರ ಜೀವನದಲ್ಲಿ ಏನನ್ನು ಬೇಕಾದ್ರೂ ನಿಲ್ಲಿಸ್ತಾರಂತೆ. ಊಟ ಮಾಡ್ದಂಗೆ ಇರ್ತಾರಂತೆ, ನಿದ್ದೆ ಮಾಡ್ದಂಗೆ ಇರ್ತಾರಂತೆ, ನೀರು ಸಹ ಬೇಕಾದ್ರೆ ಕುಡಿದಂಗೆ ಇರ್ತಾರಂತೆ. ನಿತ್ಯ ಪೂಜಾನ ಮಾತ್ರ ಯಾವುದೇ ಕಾರಣಕ್ಕೂ ಅವರು ತಪ್ಪಿಸೋದಿಲ್ವಂತ. ಅಷ್ಟು ಮುಖ್ಯ ನಿತ್ಯ ಪೂಜಾ ಅನ್ನೋದು. ನೀವು ಕೂಡ ನಿತ್ಯ ಪೂಜಾನ ಕಲ್ತ್ಕೋಬೇಕು ಅಂದರೆ ನಾನು ಏನೊಂದು ವೆಬ್ಸೈಟ್ ಕೊಟ್ಟಿದ್ದೀನಿ, ಅದನ್ನು ನೋಡಿ ಮತ್ತು ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡಿ ನೀವು ದೀಕ್ಷೆ ತಗೊಂಡು ನೀವು ಕೂಡ ನಿತ್ಯ ಪೂಜಾನ ಮಾಡಿ ಆನಂದಿಸಿ. ನಿತ್ಯಾನಂದಂ.